ಶಾಲೆಯಲ್ಲಿ ಅಮ್ಮನ ಕುರಿತು ಕೇಳಿದಾಗ ಮಾತನಾಡುವ ಮಕ್ಕಳು ಅಪ್ಪನ ಕುರಿತು ಕೇಳಿದಾಗ ಮೌನಕ್ಕೆ ಶರಣಾಗ್ತಾರೆ. ಕಾರಣ ಆತನ ಶಿಸ್ತುಬದ್ಧ ಜೀವನದ ಪೆಟ್ಟು, ಜೇಧ್ವನಿಯ ಮಾತು. ಮುಂದೆ ಎಷ್ಟೇ ಕೋಪ ಇದ್ರೂ ಹಿಂದೆ ಎದೆಯಲ್ಲಿ ಇಳಿಸಲಾಗದಷ್ಟು ಪ್ರೀತಿ. ಹೆಂಡತಿ ಮಕ್ಕಳಿಗಾಗಿ ರಾತ್ರಿ ಹಗಲೆನ್ನದೆ ದುಡಿದ ಅಪ್ಪ ರಾತ್ರಿ ಒಂದು ಕ್ಷಣ ಮಕ್ಕಳ ಮುಖ ನೋಡಿ ತನ್ನೆಲ್ಲ ನೋವನ್ನು ಮರಿತಾನೆ. ಇನ್ನು ಹಬ್ಬ ಹುಣ್ಣಿಮೆ, ನೆಂಟರು ಬರ್ತ್ಡೇ, ಹೀಗೆ ಯಾವ್ದಾವ್ದೋ ವಿಷಯಗಳಿಗೆ ಅಪ್ಪಚ್ಚಾಗ ಹೋಗ್ತಾ ಇರ್ತಾನೆ ಅಪ್ಪ. ತನ್ನ ನೋವನ್ನು ಯಾರತ್ರನೂ ಹೇಳಿಲ್ಲ. ತನ್ನ ಕಣ್ಣೀರು ತಾನು ಮಲಗುವ ಹಾಸಿಗೆ ದಿಂಬಿಗೆ ಮಾತ್ರ ಸೀಮಿತ ಮಾಡಿದ್ದಾನೆ. ಅದ್ಯಾಕೋ ತನ್ನ ಆಸೆಗಳೆಲ್ಲ ಬದಿಗೊತ್ತಿ ಕಷ್ಟ ಅವಮಾನಗಳ ಮಧ್ಯೆ ಸಾಲ ಮಾಡಿ ಮಕ್ಕಳಿಗೆ ಓದಿಸ್ತಾನೆ. ಕೆಲಸಕ್ಕೆ ರಜೆ ಹಾಕಿ ಸ್ಕೂಲಲ್ಲಿ ಸೀಟ್ಗೋಸ್ಕರ ಕ್ಯೂನಲ್ಲೂ ನಿಲ್ತಾನೆ. ಮಕ್ಕಳು ಬರುವಾಗಾಗಿ ರಸ್ತೆಯಲ್ಲಿ ಕಾಯ್ತಾನೆ ಇರ್ತಾನೆ. ಕಾರಣ ತನ್ನಂತೆ ಮಕ್ಕಳು ಮುಂದೆ ಆಗದಿರಲಿ ಎಂಬುದೇ ಉದ್ದೇಶ. ಹಬ್ಬದೊಂದು ಹೆಂಡತಿ ಮಕ್ಕಳಿಗೆ ಬಣ್ಣ ಬಣ್ಣದ ಬಟ್ಟೆ, ಚಪ್ಪಲಿ ತಂದು ಕೊಟ್ಟು ಮಕ್ಕಳ ಮುಖದಲ್ಲಿ ಖುಷಿ ನೋಡುವ ಅಪ್ಪ ತಾನು ಮಾತ್ರ ಹರಿದ ಚಪ್ಪಲಿಗೆ ತಂತಿ ಬಿಗಿದು ಸುದ್ದ ಬನಿಯನ್ ಮೇಲೆ ತ್ಯಾಪೆ ಹಾಕಿದ ಅಂಗಿ ಹಾಕೊಂಡು ನಿಲ್ಲುವ ಅಪ್ಪನ ಮುಖದಲ್ಲಿ ನಗುವಿಗೇನು ಕಡಿಮೆ ಆಗಲಿಲ್ಲ. ಹಬ್ಬದಲ್ಲಿ ಅಮ್ಮ ತವರಿಂದ ತಂದ ಅಷ್ಟೋ ಇಷ್ಟೋ ಒಡವೆ ಹಾಕೊಂಡ್ರೆ ಅಪ್ಪನಿಗೆ ಕೊರಳಿದ್ದ ಕಂಚಿನ ತೈತ, ಸೊಂಟದಲ್ಲಿದ್ದ ಉಡದಾರವೇ ಆತನಿಗೆ ಒಡವೆ. ಅಮ್ಮ ಮಾಡಿದ ರುಚಿಯಾದ ಅಡಿಗೆ ಮಕ್ಕಳು ಹೊಟ್ಟೆ ಬೀರುವಷ್ಟು ತಿಂದು ಉಳಿದ ಎಂಜಲವನ್ನು ಅಮ್ಮ ತಿಂದ್ರೆ ಅಪ್ಪ ಕೊನೆಗೆ ಉಳಿದ ಅಷ್ಟೋ ಇಷ್ಟು ಚೂರೋಪರೋ ಅನ್ನ ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲಗ್ತಾನೆ. ದುರಾದೃಷ್ಟವಶಾತ್ ನಮ್ಮ ಭವಿಷ್ಯ ರೂಪಿಸುವ ಅಪ್ಪನನ್ನು ಮರೆತು ಒಂದು ದಿನವೂ ಕೂಡ ತಂದೆಗೆ ವಿನಮ್ರದಿಂದ ನಮಸ್ಕಾರ ಮಾಡದ ಮಕ್ಕಳು ಕಾಣದ ದೇವರಲ್ಲಿ ಮೊರೆ ಹೋಗಿ ಕೈ ಚಾಚಿ ನಿಲ್ತಾರೆ. ಕಾಡಿಬೇಡಿ, ನಿರಾಸೆಗೊಳಿಸಿ ವರವ ನೀಡುವ ದೇವರಿಗಿಂತಲೂ ಕಂಡದ್ದನ್ನು ಕೇಳೋ ಮೊದಲೇ ತಂದು ಬೇಕಾದನ್ನು ತಗೋ ಮಗನೇ ಎಂದು ನೆರಳಾಗಿ ನಿಂತಿರುವ ಅಪ್ಪನೇ ಶ್ರೇಷ್ಠ ಅನ್ನೋದು ಮಕ್ಕಳ ಅರಿವಿಗೆ ಬರಲೇ ಇಲ್ಲ. ಕೊನೆಗೆ ಬೆಳೆದು ದೊಡ್ಡವರಾದ ಮಕ್ಕಳು ಅಮ್ಮ ಮನೆ ಕೆಲಸಕ್ಕಾದ್ರೆ ಬರ್ತಾಳೆ, ಅಪ್ಪ ಸೋಂಬೇರಿ, ಕಾಲು ಮುರಿದ ಕೋಣನಂತೆ, ಕೂಳಿಗೂ ಬಾರ ಭೂಮಿಗೆ ದಂಡ ಎಂದು ಹೀಯಾಳಿಸಿ ಅವಮಾನಿಸಿ ಜೀವಂತ ಸಮಾಧಿನೇ ಕಟ್ತಾರೆ.